ದಿನೇಶ್ ಕಾರ್ತಿಕ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಈ ಥರ ಮಾತಾಡಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಷಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನೇಶ್ ಕಾರ್ತಿಕ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಈ ಥರ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಅವರೇ ಒಂದು ಬ್ರ್ಯಾಂಡ್ ಇದ್ದಂಗೆ. ಸೊ ವಿತೌಟ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ಇಷ್ಟು ಫೇಮಸ್ ಆಗ್ತಿರ್ಲಿಲ್ಲ ಅಂತ. ಅಂದರೆ ವಿರಾಟ್ ಕೊಹ್ಲಿ ಇರೋದ್ರಿಂದನೇ ಇಷ್ಟು ಒಂದು ಬ್ರ್ಯಾಂಡ್ ಥರ ಅವರು ಕ್ರಿಕೆಟ್ಗೆ ಅನ್ನೋ ರೀತಿ ಒಂದು ಇಂಟರ್ವ್ಯೂನಲ್ಲಿ ಅವರು ಹೊಗಳಿದ್ದಾರೆ. ವಿರಾಟ್ ಕೊಹ್ಲಿನ ಹೊಗಳ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪ ಅಂತ ನೋಡೋದಾದರೆ, ಕ್ರಿಕೆಟಲ್ಲಿ ಕ್ಯಾಚ್ ಹಿಡಿಯೋದ್ರ ಬಗ್ಗೆ ಒಂದು ಹೊಸ ರೂಲ್ಸ್ ಬರ್ತಾ ಇದೆ. ಅಂದರೆ ಈ ಅಕ್ಟೋಬರಿಂದ ಒಂದು ಹೊಸ ರೂಲ್ಸ್ ಕ್ಯಾಚ್ ಬಗ್ಗೆ. ಏನಪ್ಪ ಅಂತಂದರೆ, ಈಗ ಮುಂಚೆಲ್ಲ ಏನು ಮಾಡ್ತಿದ್ರು, ಕ್ಯಾಚ್ ಹಿಡಿದ್ಬಿಟ್ಟು ಆಮೇಲೆ ಕ್ಯಾಚ್ನ ಬಾಲ್ನ ಮೇಲೆಸ್ತಿ ಬೌಂಡ್ರಿ ಲೈನಿಂದ ಆಚೆ ಹೋಗಿ ವಾಪಸ್ ಒಳಗೆ ಬಂದು ಆಮೇಲೆ ಕ್ಯಾಚ್ ಹಿಡ್ಕೊಂಡು ಅದು ಔಟ್ ಕೊಡ್ತಾಯಿದ್ರು. ಸೊ ಇವಾಗ ಏನಪ್ಪ ಅಂತಂದರೆ, ಒನ್ಸ್ ನಾವು ಕ್ಯಾಚ್ ಹಿಡಿದ್ಮೇಲೆ ಬೌಂಡ್ರಿ ತುದಿ ಲೈನಲ್ಲಿ ಇರುವಾಗ ಬಾಲ್ ಎಸ್ತು ಆಚೆ ಹೋಗಿ ಒಳಗೆ ಬರೋಂಗಿಲ್ಲ. ಜಸ್ಟ್ ಹಂಗೆ ನಿಂತ್ಕೋಬೇಕು, ಒಂದು ಇಲ್ಲ ಬಾಲ್ನ ಒಳಗೆ ಎಸ್ಬಿಟ್ಟು ನೀವು ಆಚೆ ಹೋಗಬೇಕು. ಮತ್ತೆ ಬಂದು ಕ್ಯಾಚ್ ಹಿಡಿತೀನಿ ಅಂದರೆ ಅದು ಔಟ್ ಎಲ್ಲ ಕೊಡೋದಿಲ್ಲ, ಅದು ನಾರ್ಮಲ್ ರನ್ ಆಗುತ್ತೆ ಅಥವಾ ಡೆಡ್ ರನ್ ಓಡ್ಬೋದು ಬ್ಯಾಟ್ಸ್ಮನ್ಸು. ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು ಇವತ್ತಿನ ದಿವಸ. ಸೊ ಹೀಗೆ ಕ್ರಿಕೆಟ್ ಬಗ್ಗೆ ಆಗಲಿ ಅಥವಾ ಮೂವೀಸ್ ಅಥವಾ ಯಾವುದೇ ರೀತಿ ಲೋಕಲ್ ನ್ಯೂಸ್ ಬಗ್ಗೆ ಅಪ್ಡೇಟ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.